ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗುಣ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿವಸನೇ ಆಗೋಯಿತು ಅಲ್ವಾ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡಿ. ಸಾರಿ, ಸ್ವಲ್ಪ ನಂದು ವಾಯ್ಸ್ ಎಲ್ಲ ಇದಾಗ್ಬಿಟ್ಟಿತ್ತು. ಅಂದರೆ ಸ್ವಲ್ಪ ಜ್ವರ ಆ್ಯಂಡ್ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾಯಿರಲಿಲ್ಲ. ತುಂಬಾ ಗಂಟ್ಲು ಪೇಯ್ನ್ ಆಗಿಬಿಟ್ಟಿತ್ತು. ಹಾಗಾಗಿ ವ್ಲಾಗ್ ಯಾವುದೂ ಮಾಡಿರಲಿಲ್ಲ. ನಿನ್ನೆ ಅಂದರೆ ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ವ್ಲಾಗ್ ಮಾಡಿ ಇಟ್ಕೊಂಡು ಆಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ತುಂಬ ದಿವಸಗಳಾಗ್ಬಿಟ್ಟಿರುತ್ತೆ ಅಲ್ವಾ, ನೋಡೋಕ್ಕೂ ಕೂಡ ಒಂಥರ ಬೋರಿಂಗ್ ಅನಿಸುತ್ತೆ. ಹಾಗಾಗಿ ಆದಷ್ಟು ನಾನು ಆವಾಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹುಷಾರಿರಲಿಲ್ಲ ಅಂತ ಸ್ವಲ್ಪ ದಿವಸ ಬ್ರೇಕ್ ತೊಗೊಂಡಿದ್ದೆ. ಆ್ಯಂಡ್ ಇವಾಗ ತಿರ್ಗಾ ಡೈಲಿ ವ್ಲಾಗ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ರು ಅವರಿಗೆಲ್ಲ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮನೆ ವಾರ ಕೂಡ ನನಗೆ ಮನೆ ವಾರ ಅಂದರೆ ಕಂಪ್ಲೀಟಾಗಿ ಕ್ಲೀನಾಗಿರಬೇಕು ಮನೆಯೆಲ್ಲ. ಹಾಗಾಗಿ ಕ್ಲೀನ್ ಮಾಡಿಕೊಂಡೆ ನಾನು ಪೂಜೆಗಳನ್ನ ಮಾಡ್ಕೊಳ್ಳೋದು. ಅದು ಸಂಜೆ ಒನ್ ಟೈಮ್ ಪೂಜೆ ಮಾಡಿದ್ರು ನಾನು ನೆಮ್ಮದಿಯಾಗಿ ಆರಾಮಾಗಿ ಎಲ್ಲನೂ ನೀಟಾಗಿ ಇಟ್ಕೊಂಡು ಪೂಜೆ ಮಾಡೋವಂಥ ರೂಢಿ ಅದು. ಯಾಕಂದರೆ ಹುಷಾರಿಲ್ದಿರೆ ನನಗೆ ಮನೆ ಕೆಲಸಗಳೇನೂ ಮಾಡೋದಕ್ಕಾಗಿರಲಿಲ್ಲ. ಬರೀ ಕಿಚನ್ ಮಾತ್ರ ಒಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಟಿಫನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಾವಿನಕಾಯಿ ಇತ್ತು, ತುಂಬ ದಿವಸ ಆಗಿತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಅಪ್ಪು ಕೂಡ ಅಷ್ಟೇ ಇವಾಗೆಲ್ಲೂ ಜಾಸ್ತಿ ಆಟ ಆಡೋದಕ್ಕೆಲ್ಲ ಹೋಗ್ತಾಯಿಲ್ಲ. ನೆನ್ನೆ ಬಿದ್ದುಬಿಟ್ಟಿದ್ದ. ಸ್ವಲ್ಪ ತರ್ಚ್ಕೊಂಡಂಗಾಗಿ ಬ್ಲಡ್ ಎಲ್ಲ ಬಂದುಬಿಟ್ಟಿತ್ತು. ಹಾಗಾಗಿ ಅವನು ಮನೇಲೆಲ್ಲ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಇನ್ನು ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಿ ನಾನು ವಾಶ್ಗೆಲ್ಲ ಯಾವುದೆಲ್ಲ ಬಟ್ಟೆ ಹಾಕಬೇಕಾಗಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಅಪ್ಪಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸ್ತಾ ಇದ್ದೀನಿ. ಅವ್ನು ಸ್ವಲ್ಪ ರಚ್ಚೆ ಥರ ಅನ್ನಿಸ್ತಾ ಇತ್ತು, ಯಾಕಂದರೆ ಬಿದ್ದಿದ್ನಲ್ಲ. ಹಾಗಾಗಿ ಸ್ನಾನ ಮಾಡಿ ಮಲಗಿಸ್ಬಿಟ್ಟು ಇನ್ನು ನಾನು ಕೂಡ ಡಸ್ಟ್ ಹೊಟ್ಕೊಳ್ಳೋದು ಏನೇನೆಲ್ಲ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಅದೆಲ್ಲ ವೀಡಿಯೋ ಮಾಡಲಿಲ್ಲ. ಸುಮ್ಮನೆ ನಿಮಗೂ ಬೋರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಮೊದಲು ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಪ್ಪು ಎದ್ದಿದ ತಕ್ಷಣ ಊಟನ ಕೇಳ್ತಾನೆ. ಹಾಗಾಗಿ ಇವಾಗ ಸಿಂಪಲಾಗಿ ಗೋಧಿ ದೋಸೆ ಹಾಗೆ ಹುಳ್ಳಿಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಫಸ್ಟು ಗೋಧಿ ದೋಸೆನ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಹುಳ್ಳಿಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಇವಾಗ ನಿಂತ್ಕೊಂಡೆಲ್ಲ ಕಟ್ ಮಾಡ್ತಾಯಿಲ್ಲ. ಇವಾಗ ಡೈನಿಂಗ್ ಟೇಬಲ್ ತಂದಿರೋದ್ರಿಂದ ಸ್ವಲ್ಪ ಯೂಸ್ಫುಲ್ ಆಗಿದೆ. ಈ ಥರ ತರಕಾರಿಗಳು ಏನೇ ಇದ್ರೂ ಕಟ್ ಮಾಡ್ಕೊಳ್ಳೋಕ್ಕೆ ಆರಾಮಾಗಿ ಕೂತ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಫಸ್ಟು ತುಂಬಾ ಬ್ಯಾಕ್ ಪೇನ್ ಬರ್ತಾಯಿತ್ತು ಒಂದೇ ಸತಿ ನಿಂತ್ಕೊಂಡು ಮಾಡಿ. ಯಾಕಂದರೆ ಅವಾಗೆಲ್ಲ ವರ್ಕ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ನಿಮಗೆ ಗೊತ್ತಲ್ಲ, ಮೇಕಪ್ ವರ್ಕ್ಗೆಲ್ಲ ಹೋಗಿ ತಿರ್ಗಾ ಬಂದು ಇಲ್ಲಿ ನಿಂತ್ಕೊಂಡು ಒಂದೇ ಸಮ ಅಡುಗೆ ಮಾಡಿ ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬ ಒಂಥರ ಸ್ಟ್ರೆಸ್ ಫೀಲ್ ಆಗ್ತಾಯಿತ್ತು. ತುಂಬಾ ಒಂಥರ ಇದಾಗ್ತಾಯಿತ್ತು. ಆ್ಯಂಡ್ ಇವಾಗ ಮನೇಲಿರೋದ್ರಿಂದ ಆರಾಮಾಗಿ ಸಣ್ಣ ಪುಟ್ಟ ಕೆಲಸಗಳು ಆಮೇಲೆ ನನಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ನೋಡ್ಬೋದು ಕರೆಂಟ್ ಹೊಟ್ಟೋಯ್ತು ಸಡನ್ನಾಗಿ. ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡಿಕೊಂಡು ಪಲ್ಯ ಮತ್ತು ಇದನ್ನು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇರೋದು. ಆ್ಯಂಡ್ ನೋಡ್ಬೋದು ಅಪ್ಪು ಆಮೇಲೆ ಎದ್ದ. ನನಗೆ ಮೀಶೋಯಿಂದ ಕೊರಿಯರ್ ಎಲ್ಲ ಬಂದಿತ್ತು. ನಾನು ಸೋಫಾಗೆ ಡೈನಿಂಗ್ ಟೇಬಲ್ಗೆಲ್ಲ ಕವರ್ಗಳನ್ನ ಬುಕ್ ಮಾಡಿದೆ, ಅದೆಲ್ಲ ಬಂತು, ನೋಡ್ತಾ ಇದ್ದೆ. ಅವನು ಕೂಡ ಎದ್ದ. ಮೂಗ್ ಮೇಲೆ ಅದು ಗಾಯ ಕಿತ್ಕೊಂಡ್ಬಿಟ್ಟಿದ್ದಾನೆ ಮಲ್ಕೊಂಡು. ಅದು ಇನ್ನೂ ಕೆಂಪು ಕಾಣಿಸ್ತಾ ಇತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಆಟ ಆಡೋದು ಬಿಟ್ಟು ನಾನಿಲ್ಲಿ ಪಲ್ಯ ಮತ್ತು ಗೋಧಿ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಅವನಿಗೆ ತಿನ್ನಿಸೋಣ ಅಂತ ಹೇಳ್ಬಿಟ್ಟು. ಪಲ್ಯ ಅಂತೂ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಹಾಗೆ ತುಂಬ ಜನ ಕೇಳ್ತಿದ್ವಿ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡಿ ಅಂತ. ಖಂಡಿತವಾಗ್ಲೂ ಇನ್ಮೇಲೆ ನಾನು ಅಂದ್ಕೊಂಡಿದ್ದೀನಿ ಕುಕ್ಕಿಂಗ್ ವ್ಲಾಗ್ಸ್ ಮಾಡಬೇಕು ಅಂತ. ಅದನ್ನು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ತುಂಬ ಜನ ನಾನು ಓದ್ ವೀಡಿಯೋದಲ್ಲಿ ಹಾಕಿದಾಗ ಫರ್ನಿಚರ್ಸ್ ಎಲ್ಲ ತೊಗೊಂಬಂದ್ವಿ ಅಂದಾಗ ಎನ್ಕ್ವೈರಿ ಮಾಡಿದ್ರಿ, ಎಲ್ಲಿ ತೊಗೊಂಬಂದ್ರಿ, ಅಮೌಂಟ್ ಎಷ್ಟಾಯಿತು, ಆಮೇಲೆ ಫ್ರಿಡ್ಜ್ ಅಮೌಂಟ್ ಎಷ್ಟಾಯಿತು, ಅದು ಎಲ್ಲಿ ತೊಗೊಂಬಂದಿದ್ದು ಅಂತ ಎಲ್ಲ. ಇವತ್ತು ಅದ್ರ ಬಗ್ಗೆ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಬಂದು ಸುಮಾರು ಕಡೆ ಎಲ್ಲನೂ ನೋಡ್ಕೊಂಡು ಬಂದ್ವಿ. ನಾವು ಫಸ್ಟು ಫ್ರಿಡ್ಜ್ ನೋಡ್ಕೊಂಡು ಬಂದ್ವಿ. ಕೆಲವು ಕಡೆ ಎಲ್ಲ ತುಂಬ ಹೈ ರೇಟ್ ಇತ್ತು. ನಮಗೆ ಸ್ವಲ್ಪ ಬಜೆಟಲ್ಲಿ ನೋಡಬೇಕಾಗಿತ್ತು. ಯಾಕಂದರೆ ನಾನು ಇಷ್ಟೊಂದೆಲ್ಲ ಐಟಮ್ಸ್ ತರಿಸ್ಬೇಕು ಅಂದರೆ ಸ್ವಲ್ಪ ಬಜೆಟ್ ನೋಡಿಕೊಂಡೆ ಅಲ್ವಾ ತರಿಸ್ಬೇಕು. ಹಾಗಾಗಿ ಫಸ್ಟು ಫ್ರಿಡ್ಜನ್ನ ನೋಡ್ಕೊಂಡು ಬಂದ್ವಿ. ನಾವು ಗೋದ್ರೇಜ್ ಕಂಪನಿದು ನೋಡ್ಕೊಂಡು ಬಂದಿದ್ದು. ಚೆನ್ನಾಗಿತ್ತು, ಓಕೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಅಮೌಂಟ್ ಹಾಕ್ಬಿಟ್ಟು ಅಡ್ವಾನ್ಸ್ನ ಹೇಳಿದ್ವಿ, ಈ ಥರ ಲೊಕೇಶನ್ಗೆ ಅಂತೇಳಿ. ಅವರು ನಾವೇ ತಂದು ಕೊಡ್ತೀವಿ ಮೇಡಮ್, ಒಂದು ದಿವಸ ಆಗುತ್ತೆ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಎಕ್ಸ್ಟ್ರಾ 500 ಚಾರ್ಜ್ ಮಾಡ್ತಾರೆ, ಅಂದರೆ ಟ್ರಾವೆಲಿಂಗಿಗೆ ನೆನ್ಮಂಗ್ಲಿಂದ ಇಲ್ಲಿಗೆ. ಹಾಗಾಗಿ ನಾನು ಗೋದ್ರೇಜ್ ಫ್ರಿಡ್ಜಿಗೆ ನಾನು ಕೊಟ್ಟಿದ್ದು 20,500 ರೂಪಾಯಿ ನಾನು ಫ್ರಿಡ್ಜ್ಗೆ ಅಂತ ಹೇಳ್ಬಿಟ್ಟು ಪೇ ಮಾಡಿದ್ದು. ಅವರು ಬಂದು ಎಲ್ಲ ಫಿಟ್ ಮಾಡಿ ಹೋದ್ಮೇಲೆ ನಾವು ಫರ್ನಿಚರ್ಸ್ನ ಅವತ್ತು ನೋಡ್ಕೊಂಡು ಬಂದಿದ್ವಿ. ಆದರೆ ನಮ್ಗೆ ಯಾಕೋ ಇನ್ನೂ ಅಷ್ಟು ಇದಾಗಿರಲಿಲ್ಲ, ನಮ್ಮ ಬಜೆಟ್ ತಕ್ಕನಾಗಿ ಯಾವುದು ಅಷ್ಟು ಸಿಕ್ಕಿರಲಿಲ್ಲ. ಅದಾದಮೇಲೆ ಒಂದು 2-3 ವಾರ ಆದಮೇಲೆ ನಾವು ಈ ಒಂದು ಸೋಫಾ ಶಾಪ್ಗೆ ಹೋಗಿ ನಾವು ನೋಡಿದ್ವಿ. ಆ್ಯಂಡ್ ತುಂಬ ಕಲೆಕ್ಷನ್ಸ್ ಕೂಡ ಇತ್ತು. ನಾವು ಫಸ್ಟ್ ಈ ಥರ ನೋಡಿರಲಿಲ್ಲ, ಬೇರೆ ಥರ ನೋಡಿದ್ವಿ. ಪೂರ್ತಿ ಸೋಫಾ ಇದು ಬರುತ್ತೆ, ಇದು ಸ್ವಲ್ಪ ವುಡನ್ನು ಸ್ವಲ್ಪ ಇದ್ರ ಥರ ಬರುತ್ತೆ. ನಾನು ಆ ಥರ ತೊಗೊಳ್ಳೋಣ ಅಂತ ಆಸೆ ಇತ್ತು ನನಗೆ. ಆದರೆ ಬಜೆಟ್ ಅವ್ರು ತುಂಬಾ ಹೇಳಿದ್ರು. ಎಷ್ಟು ಅಂದರೆ 30-40 ಆ ಥರ ಹೇಳಿದ್ರು. ಆದರೆ ನಮ್ಗೆ ಅಷ್ಟು ಬಜೆಟ್ ಇರಲಿಲ್ಲ. ಹಾಗಾಗಿ
ನಾನು ಇದೇ ಥರ ಇದು ಕೂಡ ಚೆನ್ನಾಗಿತ್ತು. ನಾವು ಹೋಗಲ್ಲಿ ಕೂತ್ಕೊಂಡೆಲ್ಲ ಟ್ರಯಲ್ ಮಾಡ್ಬೋದು. ಸೊ ಇದನ್ನು ನಾವು ಹೋಗಿ ಕೂತ್ಕೊಂಡು ಟ್ರಯಲ್ ಎಲ್ಲ ಮಾಡಿದ್ದಕ್ಕೆ ನಮಗೆ ಓಕೆ ಅಂತ ಅನ್ನಿಸ್ತು. ಆ್ಯಂಡ್ ನಮ್ಮ ಮನೆಗೆ ಎಕ್ಸ್ಪೆಷಲಿ ನಮ್ಮದು ಸೀಟ್ ಮನೆ ಅಲ್ವಾ, ಅದಕ್ಕೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಐಡಿಯಾ ನನಗಿತ್ತು. ಹಾಗಾಗಿ ಇದನ್ನು ನಾವು ಅಲ್ಲೇ ಕನ್ಫರ್ಮ್ ಮಾಡಿಬಿಟ್ಟು ಒಂದೇ ದಿವಸದಲ್ಲಿ ಡೈನಿಂಗ್ ಟೇಬಲ್, ಸೆಂಟರ್ ಟೇಬಲ್, ಸೋಫಾ ಮೂರನ್ನು ನಾವು ನೋಡಿ ಕನ್ಫರ್ಮ್ ಮಾಡಿ ನಮ್ಮ ಬಜೆಟ್ಗೂ ಕೂಡ ಅವ್ರು ಬಂದರು. ನಾವು ಇಷ್ಟು ಅಮೌಂಟ್ ಅವ್ರು ಜಾಸ್ತಿನೇ ಹೇಳಿದ್ರು, ಬಿಡಿ ಇದಕ್ಕೆಲ್ಲ 25,000 ಹೇಳಿದ್ರು. ಡೈನಿಂಗ್ ಟೇಬಲ್ ಎಷ್ಟು 25,000ದಿಂದ 30,000, 40,000 ಈ ಥರ ಅವ್ರು ಅಷ್ಟೊಂದು ಹೇಳಿದ್ರು. ಆದರೆ ನಾವು ಲಾಸ್ಟಿಗೆ ಫೈನಲಾಗಿ ಮಾತಾಡಿದ್ವಿ, ನಮ್ಗೆ ಇಷ್ಟು ಅಮೌಂಟ್ ಬಜೆಟ್ ಇದೆ, ನೀವು ಇಷ್ಟಕ್ಕೆ ಕೊಡ್ತೀರಾ ಅಂತಲೇ ನಾವು ಕೇಳಿಬಿಟ್ಟು ಮಾತಾಡಿ ಕೂತ್ಕೊಂಡು 1 hour ಎಲ್ಲ ಮಾತಾಡಿಕೊಂಡು ಆನಂತರನೇ ನಾವು ಅದನ್ನು ಫೈನಲೈಸ್ ಮಾಡಿಬಿಟ್ಟು ಈ ಒಂದು ಸೋಫಾನ ನಾವು ಹಾಕ್ಕೊಂಡು ಬಂದ್ವಿ. ಅದನ್ನು ವೀಡಿಯೋ ನಾನು ಸಣ್ಣದಾಗಿ ತೋರಿಸಿದ್ದೀನಿ, ಟೆಂಪೋದಲ್ಲಿ ಹಾಕ್ಕೊಂಡು ಬಂದಿರೋದು. ಸೊ ಹಾಕ್ಕೊಂಡು ಬಂದ್ವಿ. ಸೊ 2ರಿಂದ ಅಂದರೆ ಸೋಫಾ ಮತ್ತು ಸೆಂಟರ್ ಟೇಬಲ್ ನಮಗೆ 20,500 ರೂಪಾಯಿಗೆ ಹಾಕ್ಕೊಟ್ರು. ಇನ್ನು ಡೈನಿಂಗ್ ಟೇಬಲು 4 ಸೀಟರ್ದು 12,900 ಚಿಲ್ಲರೆ ಏನೋ ಬಿತ್ತು. ಅವರು ಕಮ್ಮಿನೇ ಮಾಡಲ್ಲ ಅಂದರು. ಯಾಕಂದರೆ ನನಗೆ ಏನು ಅಂದ್ಕೊಂಡಿದ್ದೆ ಅಂದರೆ, ಸೊ ಡೈನಿಂಗ್ ಟೇಬಲೆಲ್ಲ ನಮ್ಗೆ 6,000 7,000 ರೂಪಾಯಿದಲ್ಲೇ ಸಿಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಇಮ್ಯಾಜಿನೇಷನಲ್ಲಿದೆ. ಆದರೆ ಇಲ್ಲ, ನಾವು ಹೋಗಲ್ಲಿ ಕೇಳಬೇಕಾದ್ರೆ ಗೊತ್ತಾಗೋದು. ಯಾಕಂದರೆ ನಾನು ಇನ್ನೂ ಒಂದು 2-3 ಕಡೆ ಅಂಗಡಿಯಲ್ಲಿ ವಿಚಾರಿಸಿದ್ವಲ್ಲ, ಸೊ ಹಾಗಾಗಿ ನಮಗೆ ಇವ್ರ ಹತ್ರ ಮಾತಾಡೋದು ಸ್ವಲ್ಪ ಹೆಲ್ಪ್ ಆಯಿತು. ನಾವು ಬೇರೆ ಕಡೆನೂ ನೋಡ್ಕೊಂಬಂದಿದ್ದೀವಿ, ಇಲ್ಲೊಂದು ಸತಿ ನೋಡೋಣ ಅಂತೇಳಿ ಬಂದಿದ್ದೀವಿ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಅವ್ರು ಲಾಸ್ಟಿಗೆ ನಮ್ಮನ್ನು, ಅವರು ಕಸ್ಟಮರ್ಸ್ ಅಂದರೆ ಬಿಡಲ್ಲ ಅಲ್ವ, ಯಾರಿಗೆ ತಾನೇ ಬಿಡ್ತಾರೆ ಹೇಳಿ, ಅಟ್ಲೀಸ್ಟ್ ಅದರಲ್ಲಿ ಎಷ್ಟು ಲಾಭ ಬರುತ್ತೋ ಅಷ್ಟು ಲಾಭನಾದರೂ ಇಟ್ಕೊಳ್ಳೋಣ ಅಂತೇಳಿ ಅನ್ಕೊತಾ ಇರ್ತಾರೆ. ಹಾಗಾಗಿ ಅವರು ಲಾಸ್ಟಿಗೆ ನಾವು ಕೇಳಿದಂಥ ಅಮೌಂಟ್ಗೆ ಸ್ವಲ್ಪ ಒಂದು 100-200 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿ ನಮಗೆ ಹಾಕ್ಕೊಟ್ರು. ಸೊ ಫೈನಲಿ ನಮ್ಮ ಮನೆಗೆ ನಾನು ಅಂದ್ಕೊಂಡಂಗೆ ಸೋಫಾ, ಡೈನಿಂಗ್ ಟೇಬಲ್ ಏನೇನೆಲ್ಲ ಐಟಮ್ಸ್ ತರಬೇಕು ಅಂತ ಪ್ಲ್ಯಾನ್ ಇತ್ತು ಅದನ್ನು ತೊಗೊಂಡು ಬಂದೆ. ನನ್ನ ಪ್ರಕಾರ ಈ ಮನೆಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಅಷ್ಟೇ, ಫರ್ನಿಚರ್ ಅಂದಿದ ತಕ್ಷಣ ನಿಜವಾಗ್ಲೂ ತುಂಬಾ ಕಾಸ್ಟ್ ಇರುತ್ತೆ. ನಾವು ಅಂದ್ಕೊಂಡಿದ್ದೇ ಒಂದು ರೇಟಲ್ಲಿ ಇರಲ್ಲ. ಅಲ್ಲಿಗೆ ಹೋಗಿ ಒಂದು 2-3 ಕಡೆ ಅಂಗಡಿ ವಿಚಾರಿಸಿನೇ ನಾವು ತೊಗೋಬೇಕು. ಆವಾಗಲೇ ನಮಗೊಂದು ಐಡಿಯಾ ಬರೋದು. ಇನ್ನೂ ನಿಮಗೆ ಡಿಫ್ರೆಂಟ್ ಟೈಪ್ಸಲ್ಲೆಲ್ಲ ಸಿಗುತ್ತೆ. ಅದು ಈ ಮನೆಗೆಲ್ಲ ನಮಗೆ ಸೆಟ್ ಆಗೋಲ್ಲ. ಅದೆಲ್ಲ 60,000 70,000 ಹೇಳಿದ್ರು. 7 ಸೀಟರು, 8 ಸೀಟರು, 9 ಸೀಟರು, ಎಲ್ ಶೇಪ್ ಈ ಥರ ಎಲ್ಲ ಬರುತ್ತಲ್ಲ, ಆ ಥರ. ಆದರೆ ನಾವು ಮನೆ ಕಟ್ಟಿದಾಗ ನೋಡ್ಕೊಳ್ಳೋಣ, ದೇವ್ರ ಮುಂದೆ ಕೊಟ್ಟಾಗ ತರೋಣ. ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಎಷ್ಟಿದೆ, ಎಷ್ಟು ಬೇಕಾಗುತ್ತೋ, ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ತೊಗೊಂಬರೋಣ ಅಂತೇಳಿ ಇದನ್ನು ತೊಗೊಂಡು ಬಂದಿದ್ದು. ಸೊ ಇದನ್ನು ತೊಗೊಂಡು ಬಂದು ನಿಮಗೆ ನೆನ್ಮಂಗ್ಲ ಹತ್ರ ಬಸೇನಹಳ್ಳಿ, ಬಸವನಹಳ್ಳಿ ಅಂದರೆ ಇಲ್ಲೆಲ್ಲ ಲೋಕಲಲ್ಲೆಲ್ಲ ಬಸೇನಹಳ್ಳಿ ಅಂತ ಕರೀತಾರೆ, ಅದು ಪ್ರಾಪರಾಗಿ ಬಸೇನಹಳ್ಳಿ ಅಂತ ಕರೀತಾರೆ. ಬಸೇನಹಳ್ಳಿಯಿಂದ ಇನ್ನೊಂಚೂರು ಮುಂದಕ್ಕೆ ಬಂದರೆ ನಮಗೆ ಒಂದು ಫರ್ನಿಚರ್ ಶಾಪ್ ಸಿಗುತ್ತೆ. ನನಗೆ ಅದು ಹೆಸರು ನೆನಪಾಗ್ತಾ ಇಲ್ಲ. ಅಲ್ಲಿ ನಾವು ಇದನ್ನು ತೊಗೊಂಡು ಬಂದಿದ್ದು. ನೆನ್ಮಂಗ್ಲ ಹತ್ರನೂ ತುಂಬಾ ಹೋಲ್ಸೇಲ್ ಫರ್ನಿಚರ್ ಶಾಪ್ಗಳಿದೆ. ನೀವು ಬೇಕಾದ್ರೆ ಒಂದು 2-3 ಸತಿ ಎನ್ಕ್ವೈರಿ ಮಾಡಿ ಆಮೇಲೆ ನೀವು ತೊಗೊಳ್ಳಿ. ಆ್ಯಂಡ್ ತುಂಬಾ ಅಮೌಂಟ್ ಫರ್ನಿಚರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕಂದರೆ ತುಂಬಾ ಪ್ರೈಸಸ್ ಇರುತ್ತೆ, ಒಂದೊಂದು ಕ್ವಾಲಿಟಿಗೆ ಒಂದೊಂದು ಥರ ಇರುತ್ತೆ. ಅಂದರೆ ನಿಮ್ಮ ಬಜೆಟ್ ಎಷ್ಟಿದೆ, ನಿಮ್ಗೆ ಯಾವ ಥರ ಬೇಕು, ನಿಮ್ಮ ಮನೆಗೆ ಯಾವ ಥರ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಫರ್ನಿಚರ್ಸ್ಗಳನ್ನ ತೊಗೊಳ್ಳಿ. ನನಗಂತೂ ತುಂಬಾ ಖುಷಿ. ಆ್ಯಂಡ್ ಟೋಟಲಾಗಿ ಎಷ್ಟು ಖರ್ಚಾಯಿತು ಅಂತ ಲೆಕ್ಕ ಹಾಕಿದ್ರೆ ಒಂದು 55,000 ಆಯಿತು ಅಂತಲೇ ಹೇಳ್ಬೋದು. ಫ್ರಿಜ್ಜು, ಡೈನಿಂಗ್ ಟೇಬಲ್ ಮತ್ತು ಸೋಫಾ, ಸೆಂಟರ್ ಟೇಬಲ್ ಎಲ್ಲನೂ ಸೇರಿಸಿ. ಹಾಗಾಗಿ ಒಂದು 55 ಇಷ್ಟು ಆಗಿದೆ ನನಗೆ ಟೋಟಲಾಗಿ ಅಮೌಂಟು. ಸೊ ಓಕೆ, ಒಂಥರ ಖುಷಿ ನನಗಂತೂ. ಮನೆಗೆ ನಾನು ಅಂದ್ಕೊಂಡಿರೋ ಐಟಮ್ ಎಲ್ಲ ಬಂತಂತ ಅಂದ್ಬಿಟ್ಟು ನಾನು ಬಂದ ಮೇಲೆ ಸೋಫಾ ಕವರ್ಸ್ ಎಲ್ಲ ಬುಕ್ ಮಾಡಿದ್ದೆ. ಬಂದ ಮೇಲೇ ಇವತ್ತು ಮೀಶೋಯಿಂದ ಎಲ್ಲನೂ ಬಂದಿತ್ತು. ಹಾಗಾಗಿ ಎಲ್ಲ ಹಾಕಿ ನೋಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ಕವರ್ಗಳ್ದೇನಾದರೂ ಬೇಕು ಲಿಂಕ್ ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಾನು ಯಾವುದೂ ಹಾಕೋಕ್ಕಾಗಿಲ್ಲ, ಯಾಕಂದರೆ ನಂದು ಮೀಶೋ ಸ್ವಲ್ಪ ಲಿಂಕ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಹಾಕೋಕ್ಕಾಗಿಲ್ಲ. ಈ ಸತಿ ನೋಡಿಬಿಟ್ಟು ನಾನು ಕನ್ಫರ್ಮ್ ಎಲ್ಲ ಪ್ರತಿಯೊಂದನ್ನು ಡೀಟೇಲಾಗಿ ಚೆಕ್ ಮಾಡಿ ಆನಂತರ ನಾನು ಎಷ್ಟು ಸಿಗುತ್ತೋ ಅಷ್ಟು ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೋಫಾ ಕವರ್ ಅಷ್ಟೇ, ಅದು 300 ಚಿಲ್ಲರೆನೋ ಕೊಟ್ಟೆ. ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಬ್ಯಾಕ್ಗ್ರೌಂಡ್ ಲೈಟ್ಗೂ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಸ್ವಲ್ಪ ಗಲೀಜಾದರೆ ಎದ್ದು ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕಲರ್ಸ್ಗಳನ್ನ ಚೂಸ್ ಮಾಡ್ಕೊಬೇಕು. ನಾನು ತರಿಸ್ಬಿಟ್ಟಿದ್ದೀನಲ್ಲ, ನಂಗೆ ವಾಪಸ್ ಕೊಡೋಕ್ಕೆ ಇಷ್ಟ ಇರಲಿಲ್ಲ ಈ ಕಲರ್ನ, ಹಾಗಾಗಿ ನಾನು ಹಾಕ್ತೆ. ಏನಾಗಲ್ಲ ಬಿಡು, ಪರವಾಗಿಲ್ಲ ಅಂತೇಳಿ. ಹಾಗೆ ಇದು ಬಂದು ಡೈನಿಂಗ್ ಟೇಬಲ್ಗೆ ಹಾಕ್ತಾಯಿದ್ದೀನಿ. ಇದು ಬಂದು ಸೋಫಾ ಸೆಂಟರ್ ಟೇಬಲ್ಗೆ ಅಂತ ಬಂದಿರೋದು. ಅದ್ರ ಜೊತೆನೇ ಸೋಫಾ ಕವರ್ ಜೊತೆನೇ. ಅದು ತುಂಬ ಚಿಕ್ಕದು, ಇದು ತುಂಬ ದೊಡ್ಡದಾಯಿತು ಕವರು. ಹಾಗಾಗಿ ಇದಕ್ಕೊಂದು ಸತಿ ಹಾಕಿ ನೋಡೋಣ, ನಿಮಗೆ ತೋರಿಸೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಇನ್ನೂ 6 ಡೈನಿಂಗ್ ಅಂದರೆ 6 ಸೀಟೆಡ್ ಡೈನಿಂಗ್ ಟೇಬಲ್ ಇದ್ದರೂ ಇದು ಕರೆಕ್ಟಾಗಿ ಕವರ್ ಆಗುತ್ತೆ. ಆ್ಯಂಡ್ ಅದ್ರ ಮೇಲೂ ಕೂಡ ಒಂದು ಸತಿ ಎಲ್ಲ ರೆಡಿ ಮಾಡಿ ನೋಡ್ತಾಯಿದ್ದೀನಿ. ಸೋಫಾ ಅದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತಾ ಅಂತ. ಸೊ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು.
ನನಗೇನಂತ ಅಂದರೆ ಇವಾಗ ನೀವು ಕೇಳ್ಬೋದು ಇದೆಲ್ಲ ಅವಶ್ಯಕತೆ ಇತ್ತಾ ಅಂತ. ಆಮೇಲೆ ತುಂಬ ಜನ ಹೇಳಿದ್ರು ಕೂಡ ಇದೆಲ್ಲ ಅವಶ್ಯಕತೆ ಇಲ್ಲದ ಏನಾದರೂ ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡ್ಬೋದಾಗಿತ್ತಲ್ಲ ಅಂತ. ನನಗೆ ಅವಶ್ಯಕತೆ ಅನ್ನೋದಕ್ಕಿಂತ ಇಷ್ಟ ಇತ್ತು. ಯಾಕಂದರೆ ನಾನು ಅಪ್ಪ ಅಮ್ಮ ಮನೇಲಿ ಬೆಳೆದು ಬಂದಾಗಿಂದನೂ ಅಪ್ಪ ಅಮ್ಮ ಮನೆ ಕಟ್ಟಿದ ಮೇಲೆ, ಸ್ವಂತ ಮನೆ ಅಂತ ಕಟ್ಟಿದ ಮೇಲೆ ನಮ್ಗೆ ಆಸೆ ಇದ್ದಿದ್ದು ಒಂದೇ, ಮನೆಯೆಲ್ಲ ತುಂಬ ಚೆನ್ನಾಗಿ ಫರ್ನಿಚರ್ಸ್ ಎಲ್ಲ ಹಾಕಿ ಈ ಥರ ಎಲ್ಲ ರೆಡಿ ಮಾಡಿ ಇಡಬೇಕು. ಎಲ್ಲನೂ ಲೈಫ್ ಅಂದಮೇಲೆ ಎಲ್ಲ ಥರನೂ ನಾವು ಅದೇನಂತೀರ ಅನುಭವಿಸ್ಬೇಕು. ಪ್ರತಿಯೊಂದೂ ಅಷ್ಟೇ ನಾವು ಎಂಜಾಯ್ ಮಾಡಬೇಕು. ತಿನ್ನೋದ್ರಲ್ಲಾಗಿರ್ಬೋದು, ಯಾವುದೇ ವಿಷಯದಲ್ಲಾಗಿರ್ಬೋದು, ನಮಗೆ ಕಲಿಯೋ ವಿಷಯದಲ್ಲಾಗಿರ್ಬೋದು, ಎಲ್ಲನೂ ನಾವು ಹಾಕಿ ಎಫರ್ಟ್ ಹಾಕಿ ಮಾಡಬೇಕು. ಆವಾಗಲೇ ಆ ಲೈಫ್ ಅನ್ನೋದು ಕಂಪ್ಲೀಟ್ ಆಗೋದು. ಸೊ ಅಪ್ಪ ಅಮ್ಮನ ಮನೇಲಿ ತರಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ಆ ದೇವರು ಇದರಿಂದ ನಮ್ಗೆ ಅದು ಆಗಲಿಲ್ಲ. ಸೊ ಮದುವೆ ಆಯಿತು, ಎಲ್ಲ ಆಯಿತು. ಆ್ಯಂಡ್ ಇವಾಗ ಆ ಮನೇನ ನಮ್ಮ ಹತ್ರ ಇಲ್ಲ. ಸೊ ಅದು ಕೂಡ ಸೇಲ್ ಆಗೋಗೈತಲ್ಲ, ಹಾಗಾಗಿ ಅದ್ರಂತೂ ನನಗೆ ಅದೃಷ್ಟ ಆಗಲಿಲ್ಲ. ಅಟ್ಲೀಸ್ಟ್ ಇವಾಗಿರೋ ಮನೆಗೆ, ನಾವಿರೋ ಮನೆಗಾದರೂ ತೊಗೊಂಡು ಬರಬೇಕು, ಚೆನ್ನಾಗಿರಬೇಕು ಅನ್ನೋದೊಂದೇ ನನಗೆ ಆಸೆ. ಒಡವೆ ಮಾಡಿಸೋಣ, ಪರವಾಗಿಲ್ಲ, ಇವತ್ತು ಇಲ್ಲ ನಾಳೆ. ಇನ್ನೂ ನನಗೆ ಶಕ್ತಿ ಇದೆ, ಇನ್ನೂ ದೇವರು ಆರೋಗ್ಯ ಕೊಟ್ಟಿದ್ದಾನೆ, ಇನ್ನು ವಯಸ್ಸು ಚಿಕ್ಕದು. ಸೊ ಇನ್ನೂ ದುಡಿಯೋಣ, ಅವಾಗೂ ಮಾಡಿಸ್ಕೊಳ್ಳೋಣ. ಒಡವೆ ರೇಟ್ ಕೇಳೋಕ್ಕೋದ್ರೆ ನಿಜವಾಗ್ಲೂ ತಲೆ ಸುತ್ತು ಬರುತ್ತೆ. 1 ಗ್ರಾಮ್ 10,000 ಅಂದರೆ ಎಲ್ಲಿ ಮಾಡ್ಸೋಕ್ಕಾಗುತ್ತೆ ಹೇಳಿ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಅದೇ ಸ್ವಲ್ಪನೇ ದುಡ್ಡು ಕೂಡಿಕ್ಕಿ ಏನೋ ನಾವು ಒಂದು ಅಂದಾಜು ಒಂದು 10 ಗ್ರಾಮೋ 20 ಗ್ರಾಮೋ ಮಾಡಿಸ್ಕೊಬೇಕಾಗ್ತದೆ. ಸೊ ಅದನ್ನು ಮಾಡಿಸೋಣ, ಟೈಮ್ ಬರಲಿ. ನಮ್ಮ ಮಗ ಇನ್ನೂ ಚಿಕ್ಕದು, ಅವನ್ನ ಓದಿಸ್ಕೊಂಡು ಎಲ್ಲ ಮಾಡಿಸ್ಕೊಬೋದು. ಏನಂತೀರ, ಮೈಂಡಲ್ಲಿ ನಿಮ್ಗೊಂದು ಸತಿ ಹೆಣ್ಮಕ್ಳು ಫಿಕ್ಸ್ ಆದರೆ ಖಂಡಿತವಾಗ್ಲೂ ಅವರೆಲ್ಲೋ ಒಂದು ಕಡೆ ಸೇವಿಂಗ್ಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಎಲ್ಲನೂ ಮಾಡ್ಕೊತಾರೆ. ಇವಾಗ ಬೇಸಿಕ್ಕಾಗಿ ನಮ್ಗೇನು ಬೇಕು ಮನೆ ಅಂತ ಬಂದ ಮೇಲೆ ಬೇಕಾಗಿದ್ದನ್ನು ತೊಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಿನಗೆ ಬೇಕು ಅನಿಸಿದ ನೀನು ತೊಗೋಬೇಕು, ನೀನು ಚೆನ್ನಾಗಿರಬೇಕು ಅಂದರೆ ಅದರಲ್ಲಿ ತಪ್ಪೇನಿಲ್ಲ. 1000 ಜನ 1000 ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಸೊ ನನಗೆ ತೊಗೋಬೇಕು, ನನ್ನ ಮನೆ ಹಿಂಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನನಗಿತ್ತು. ಸೊ ನಾನು ತೊಗೊಂಡೆ. ಆದಷ್ಟು ಹೆಣ್ಮಕ್ಳಿಗೆ ಗೊತ್ತಿರುತ್ತಲ್ಲ, 4 ಗೋಡೆ ಮಧ್ಯೆನೇ ಹೌಸ್ ವೈಫ್ ಆಗಿದ್ದವ್ರಿಗೆ ಗೊತ್ತಿರುತ್ತೆ. ನಾನು 3 ವರ್ಷದಿಂದ ಒಂದೇ ಗೋಡೆನ ನೋಡಿ ನಂಗೆ ಒಂಥರ ಆಗ್ಬಿಟ್ಟಿತ್ತು. ಹಾಗಾಗಿ ಅಟ್ಲೀಸ್ಟ್ ನಾವು ಬದಲಾಯಿಸೋಕ್ಕಾಗಲ್ಲ, ಮನೇನ ಬದಲಾಯಿಸೋಕ್ಕಾಗಲ್ಲ. ಅಟ್ಲೀಸ್ಟು ಆ ಮನೇಲಿರೋ ಮೂಲೆ ಜಾಗಗಳನ್ನ ನಾವು ಯಾವುದಾದ್ರೂ ಒಂದು ಈ ಥರ ಫರ್ನಿಚರ್ಸ್ಗಳನ್ನ ಇದನ್ನೆಲ್ಲ ಇಟ್ಟು ಬದಲಾಯಿಸ್ಬೋದು. ಅದು ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪೀಸ್ಫುಲ್ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ಐಡಿಯಾ ಅಷ್ಟೇ. ಸೊ ನಾನು ಮನೆಗೆ ಬಂದಾಗಿಂದ 3 ವರ್ಷದಿಂದ ನಾವೇನೂ ತರೋಕ್ಕಾಗಿಲ್ಲ. ಸೊ ಇವಾಗ ಒಂದೊಂದನ್ನೇ ಎಲ್ಲ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದು ಏನೋ ಒಂಥರ ಡೈಲಿ ನಾವು ಇವಾಗ ಇದನ್ನು ಮಾಡಬೇಕಾದ್ರೆ ಒಂಥರ ಖುಷಿ, ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಲೈಫ್ ಓಕೆ, ನಾವಿಷ್ಟು ಚೆನ್ನಾಗಿದ್ದೀವಿ, ಆ ದೇವ್ರು ನಮಗೆ ಕೊಟ್ಟಿದ್ದಾನೆ ಅನ್ನೋದೊಂದು ನೆಮ್ಮದಿಯಾಗಿರ್ಬೋದು ಅಷ್ಟೇ. ಅದಕ್ಕೋಸ್ಕರ ನೀವು ಅಷ್ಟೇ ತೊಗೊಬರಬೇಕು ಅಂತ ಮನಸ್ಸಿದ್ರೆ ತೊಗೊಂಡು ಬನ್ನಿ, ಯಾರ ತಲೆನೂ ಕೆಡಿಸ್ಕೋಬೇಡಿ. ನಿಮಗೆ ಅದು ಎಲ್ಲೂ ಹೋಗಲ್ಲ, ಅದು ನಿಮಗೆ ಅಂತಲೇ ಇರುತ್ತೆ. ಅದು ನೀವು ಎಷ್ಟು ವರ್ಷ ಇರ್ತೀರ, ಎಷ್ಟು ಇರುತ್ತೆ, ಅದು ನಿಮಗೆ ಅಂತಲೇ ಇರುತ್ತೆ. ಯಾರು ಎತ್ಕೊಂಡು ಹೋಗ್ತಾರೆ ಹೇಳಿ ಅಲ್ವಾ? ಅದೇನು ಕರ್ಗೋಗ್ಬಿಡಲ್ಲ, ಎಕ್ಸ್ಪೈರಿ ಆಗಿಬಿಡಲ್ಲ, ಏನೂ ಆಗೋಲ್ಲ. ಹಾಗಾಗಿ ಆ್ಯಂಡ್ ಇವಾಗ ನಾನು ಹಾಕ್ತಾ ಇರೋದು ಬಂದು ಡೈನಿಂಗ್ ಟೇಬಲ್ ಸೆಟ್ ಕವರ್ಗಳನ್ನ ನಾನು ತರಿಸಿದ್ದೆ. ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇದು ಬಂದು ಎಲ್ಲದಕ್ಕೂ ಎಲೆಕ್ಟ್ರಿಕ್ ಬರುತ್ತೆ. ಚೇರ್ಗೂ ಅಷ್ಟೇ. ನಾವು ತಪ್ಪು ಮಾಡಿದ್ವಿ, ವೈಟ್ ಕಲರ್ ಕುಷನ್ ತೊಗೊಂಡು ಬಂದುಬಿಟ್ವಿ, ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಆದರೆ ಸ್ವಲ್ಪ ಬೇರೆ ಕುಷನ್ ಥರ ಇರೋದನ್ನ ತೊಗೊಬರ್ಬೇಕಾಯಿತು. ಓಕೆ ತೊಗೊಂಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಾನು ಅದನ್ನು ಗಲೀಜಾಗ್ತಾಯಿತ್ತು, ಅಪ್ಪು ಕಾಲಲ್ಲೆಲ್ಲ ತುಳಿಯೋದು ಹತ್ತೋದೆಲ್ಲ ಮಾಡ್ತಾ ಇರ್ತಾನಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಸೋಫಾ ಕವರ್ ಹುಡುಕಿ ಅದು ಬಂದು ಎಲೆಕ್ಟ್ರಿಕ್ಕು, ಆರಾಮಾಗಿ ಫಿಟ್ ಆಗುತ್ತೆ. ಈ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಿಮಗೆ ಸೋಫಾ ಬಗ್ಗೆ ಎಲ್ಲನೂ ಹೇಳಿದ್ದೀನಿ. ಇಷ್ಟು ಅಮೌಂಟ್ ಆಯಿತು, 55K ಆಯಿತು ನಮಗೆ. ಆ್ಯಂಡ್ ಇವಾಗ ಸಣ್ಣ ಪುಟ್ಟ ಖರ್ಚುಗಳು ನೋಡ್ತಾ ಇದ್ದೀರಾ, ಅದನ್ನು ಆಯಿತು, ಒಂದು 2-3 ಸಾವಿರ ತೊಗೊಂಬಂದಿದ್ದು. ಇರಬೇಕು, ಎಲ್ಲನೂ ಮನೇಲಿ ಇರಬೇಕು ಅಷ್ಟೇ. ಸೊ ಫೈನಲಿ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೇನೋ ಒಂಥರ ಫುಲ್ಲು ದೊಡ್ಡ ಖುಷಿ, ನನಗೆ ಒಡವೆ ಹಾಕ್ಕೊಂಡಿರೋ ಥರನೇ ದೊಡ್ಡ ಖುಷಿ. ಇನ್ನು ಅಪ್ಪಗೆ ಸ್ವಲ್ಪ ಆಯಿಲ್ಮೆಂಟೆಲ್ಲ ಇಕ್ಬಿಟ್ಟು ಅವ್ನಿಗೆ ಮಾವಿನಕಾಯಿ ತಂದು ಕೊಟ್ಟಿದ್ರು, ಅದನ್ನು ಕುಯ್ದುಬಿಟ್ಟು ಅವನಿಗೆ ಕೊಟ್ಟೆ. ಅವನು ಕೂಡ ತಿನ್ಕೊಂಡ. ಇನ್ನು ಸಂಜೆ ಮೇಲೆ ಹೇಗೋ ಎಲ್ಲ ಕ್ಲೀನ್ ಮೇಲೆ ಆಯ್ತಲ್ಲ, ಪೂಜೆ ಮಾಡೋಣ ಅಂಥೇಳಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಇವತ್ತು ಸ್ಯಾರಿ ಉಟ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ಈ ಸ್ಯಾರಿನ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ LK ಕಲೆಕ್ಷನ್ ಅಂತ ಒಂದು ಪೇಜ್ ಇದೆ, ಅದರಲ್ಲಿ ನಾನು ತರಿಸ್ಕೊಂಡಿದ್ದು. ಅವ್ರದ್ದು ಸುಮಾರಷ್ಟು ಫೇಕ್ ಪೇಜಸ್ಗಳಿದೆ ಆ ಹೆಸರಲ್ಲಿ, ಆದರೆ ಇವ್ರದ್ದು ನಾನು ಪರ್ಟಿಕ್ಯುಲರಾಗಿ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದ್ದೀನಿ. ನಿಮ್ಗೇನಾದರೂ ಬೇಕು ಅಂತಿದ್ರೆ ಅವ್ರ ಪೇಜನ್ನ ಒಂದು ಸತಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ನೋಡಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಸೊ ಇವತ್ತು
ಅದನ್ನು ಉಟ್ಕೊಂಡು ತುಂಬ ನೆಮ್ಮದಿಯಾಗಿ ಸಂಜೆ ಪೂಜೆನ ಮುಗಿಸ್ಕೊಂಡೆ. ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಸಂಜೆ 1 ಟೈಮು ನಾನು ಅಪ್ಪು ಇಬ್ಬರು ಸೇರಿಕೊಂಡು ಪೂಜೆ ಮಾಡೋದು. ಆಮೇಲೆ ನನಗೆ ಒಬ್ಬರು ಬ್ರೈಡ್ ಕೂಡ ಬರ್ತೀನಿ ಅಂತ ಹೇಳಿದರು ಮನೆಗೆ ಬುಕ್ಕಿಂಗಿಗೆ. ಹಾಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಪೂಜೆಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಸೀರೆ ಉಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸೀರೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೀರೆ ಬಗ್ಗೆ ರೀಸನಬಲ್ ಅಮೌಂಟ್ ಅಂತಲೇ ಹೇಳ್ಬೋದು. ಈ ಸೀರೆಗಳನ್ನೆಲ್ಲ ನಾವು ಸಿಂಪಲ್ ಬರ್ಡೇಗಳಿಗೆ ಆಮೇಲೆ ದೇವಸ್ಥಾನಗಳಿಗೆಲ್ಲ ಹಾಕ್ಕೊಂಡು ಹೋದರೆ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಕಂಫರ್ಟಬಲಾಗೂ ಕೂಡ ಇತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೀರೆ. ನಾನು ಅಂದ್ಕೊತಾ ಇದ್ದೆ ಇನ್ನೂ 1-2 ತರಿಸ್ಬೇಕು. ನಾರ್ಮಲಾಗಿ ಪೂಜೆಗಳಿಗೆಲ್ಲ ನಾವು ಹೋಗ್ತಾ ಇರ್ತೀವಲ್ಲ ದೇವಸ್ಥಾನಗಳಿಗೆಲ್ಲ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅವರು ಮನೆಯಲ್ಲೇ ಒಂದು ಸಣ್ಣದಾಗಿ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದು ಸ್ಯಾರಿಗಳನ್ನ ನೋಡ್ತಾ ಇದ್ದೀರಾ, ತುಂಬ ಕಮ್ಮಿ ಪ್ರೈಸ್ಗೆ ರೀಸನಬಲ್ಗಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದು ಅಂತ ಅಂದ್ಕೊಂಡಿದ್ರೆ LK ಕಲೆಕ್ಷನ್ಸ್ ಅಂತ ಇದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜನ್ನ ಟ್ಯಾಗ್ ಮಾಡಿದ್ದೀನಿ. ಒಂದು ಸತಿ ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು, ಫ್ರೀ ಇರ್ತೀರಾ, ಟೈಮ್ ಏನಾದರೂ ಇದೆ ಅಂದರೆ ಒಂದು ಸತಿ ಅವರ ಪೇಜನ್ನ ಚೆಕ್ ಮಾಡಿ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮನೆಯಲ್ಲೇ ಅವರು ಮಾಡ್ತಾ ಇರೋದ್ರಿಂದ ಒಂದು ಸತಿ ಅವರ ಕಲೆಕ್ಷನ್ಸ್ ಆಗಿರ್ಬೋದು, ಪ್ರೈಸಸ್ ಆಗಿರ್ಬೋದು ನೀವು ಚೆಕ್ಔಟ್ ಮಾಡ್ಬೋದು. ಸೊ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡಿ. ಸ್ಮಾಲ್ ಬಿಸ್ನೆಸ್ ಮನೆಯಲ್ಲೇ ಮಾಡ್ತಾ ಇರೋರಿಗೆ ನಿಜವಾಗ್ಲೂ ಅವರು ಬಂಡಲ್ ತರಿಸಿ ತೊಗೊಳೋದಕ್ಕಿಂತ ಈ ಥರ ಯಾರು ಮನೆಯಲ್ಲಿ ಸ್ವಲ್ಪ ಬಲ್ಕಾಗಿ ತೊಗೊಂಡು ಬಂದು ಮಾಡ್ತಾ ಇರ್ತಾರೋ ಅವ್ರ ಹತ್ರ ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ತುಂಬ ನೀಟಾಗಿ ಪ್ಯಾಕೇಜಿಂಗ್ ಎಲ್ಲ ಮಾಡಿ ಕಳಿಸ್ತಾರೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಒಂದು ಸತಿ ಚೆಕ್ಔಟ್ ಮಾಡಿ LK ಕಲೆಕ್ಷನ್ಸ್ ಅಂತೇಳಿ. ಇನ್ನು ಕ್ಲೈಂಟ್ಸ್ ಕೂಡ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದರು, ಆನ್ ದ ವೇ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕೂಡ ಸ್ಯಾರಿ ಎಲ್ಲ ಬೇಗ ಚೇಂಜ್ ಮಾಡಿಬಿಟ್ಟು ಶಾಪಲ್ಲಿ ಒನ್ಸ್ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಮನೇಲಿ ಪೂಜೆ ಮಾಡಿದ್ಮೇಲೆ ಶಾಪಲ್ಲೂ ಕೂಡ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿಕೊಂಡೆ. ಇನ್ನು ಕ್ಲೈಂಟ್ ಕೂಡ ಬಂದಿದ್ದರು. ನಾನು ವೀಡಿಯೋಸ್ ಎಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಅವರು ಅನ್ಕಂಫರ್ಟ್ ಫೀಲ್ ಆಗ್ತಾಯಿದ್ರು, ಹಾಗಾಗಿ ವೀಡಿಯೋ ಏನೂ ಮಾಡಿಲ್ಲ. ಬಂದರು ಆ್ಯಂಡ್ ಅವರು ಟ್ರಯಲ್ ಮೇಕಪ್ ಎಲ್ಲ ತೊಗೊಂಡ್ರು. ಸೊ ತುಂಬಾ ಚೆನ್ನಾಗಿದೆ, ನಿಮ್ಮ ವೀಡಿಯೋಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ, ಅದರಿಂದನೇ ನಾನು ಬಂದು ನಿಮಗೆ ಬುಕ್ ಮಾಡ್ತಾಯಿದ್ದೀನಿ ಅಂತ ಅವ್ರ ಸಿಸ್ಟರೆಲ್ಲ ತುಂಬಾ ಖುಷಿಯಾಗಿ ಹೇಳಿದ್ರು. ಆ್ಯಂಡ್ ತುಂಬಾ ಮೋಟಿವ್ ಆಗಿ ನನ್ನ ಜೊತೆ ಮಾತಾಡಿದ್ರು. ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಮಾಡಿ ಅಂತೆಲ್ಲ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರ ಬುಕ್ಕಿಂಗ್ ಕೂಡ ಆಯಿತು, ಬ್ರೈಡಲ್ ಬುಕ್ಕಿಂಗ್. ಸೊ ನೀವು ಏನಾದರೂ ಬ್ರೈಡಲ್ ಬುಕ್ಕಿಂಗ್ ಆಗಸ್ಟಲ್ಲಿ ಮ್ಯಾರೇಜ್ ಇದೆ, ಆಮೇಲೆ ನಾನ್ ಬ್ರೈಡ್ ಆಗಿರ್ಬೋದು, ಅಂದರೆ ಬರ್ತ್ಡೇ, ಸೀಮಂತ, ಈ ಥರದ್ದು ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್, ಮೆಟರ್ನಿಟಿ ಫೋಟೋಶೂಟ್ ಏನಾದರೂ ಇದೆ ಅಂದರೆ ನನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ರೀಸನಬಲ್ ಪ್ರೈಸಲ್ಲೇ ನಾನು ಮೇಕಪ್ಗಳನ್ನ ಮಾಡಿಕೊಡ್ತೀನಿ. ನಿಮಗೆ ಗೊತ್ತಿರುತ್ತೆ, ನಾನು ಮಾಡಿರೋದನ್ನೆಲ್ಲ ನೋಡಿದ್ದೀರಾ. ಸೊ ಫೈನಲಿ ಅವರು ಕೂಡ ಬಂದು ಮಾತಾಡಿಕೊಂಡು ಟ್ರಯಲ್ ಎಲ್ಲ ಮಾಡಿ ಅಡ್ವಾನ್ಸ್ ಎಲ್ಲ ಹಾಕಿ ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಟ್ರಸ್ಟ್ ಮಾಡಿದ್ದಕ್ಕೆ. ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.